ಬೆಂಗಳೂರು ಬಾಂಬ್ ಸ್ಫೋಟ ಪ್ರಕರಣದ ಬಳಿಕ ಮೈಸೂರಿನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮೈಸೂರಿನ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳುವುದರ ಜೊತೆಗೆ ಬಾಂಬ್ ಪತ್ತೆ ದಳ ಹಾಗೂ ಶ್ವಾನ ದಳದವರು ಕೂಡ ತೀವ್ರ ತಪಾಸಣೆಯನ್ನು ನಡೆಸ್ತಿದ್ದಾರೆ. ಮೈಸೂರಿನ ಆಯಕಟ್ಟಿನ ಸ್ಥಳಗಳಾದಂತಹ ಮೈಸೂರಿನ ಮೃಗಾಲಯ, ಚಾಮುಂಡಿ ಬೆಟ್ಟ, ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಸೇರಿದಂತೆ ಹಲವು ಕಡೆಗಳಲ್ಲಿ ತೀವ್ರ ತಪಾಸಣೆಯನ್ನು ನಡೆಸ್ತಿದ್ದಾರೆ. ನಾವೀಗ ಮೈಸೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ತಪಾಸಣೆ ಮಾಡ್ತಿರೋದನ್ನ ಗಮನಿಸ್ತಿರ್ಬೋದು. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಕೃಷ್ಣ ಎಂಬ ಹೆಸರಿನ ಶ್ವಾನ ಜೊತೆಗೆ ಬಾಂಬ್ ಪತ್ತೆ ದಳ ಹಾಗೂ ಶ್ವಾನ ದಳದವರು ತೀವ್ರ ತಪಾಸಣೆಯನ್ನು ನಡೆಸ್ತಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು ಎಂಬ ಕಾರಣಕ್ಕಾಗಿ ಮೈಸೂರಿನ ಅರಮನೆ, ನಗರ ಬಸ್ ನಿಲ್ದಾಣ, ಗ್ರಾಮಾಂತರ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಚಾಮುಂಡಿ ಬೆಟ್ಟ ಸೇರಿದಂತೆ ಹಲವು ಪ್ರವಾಸಿ ತಾಣಗಳ ಜೊತೆಗೆ ಖಾಸಗಿ ಆಸ್ಪತ್ರೆಗಳು, ಖಾಸಗಿ ಹೋಟೆಲ್ಗಳು ಸೇರಿದಂತೆ ಎಲ್ಲಾ ಸ್ಥಳಗಳಲ್ಲೂ ಕೂಡ ತೀವ್ರ ತಪಾಸಣೆಯನ್ನ ಮಾಡ್ತಿದ್ದಾರೆ. ವಿಧ್ವಂಸಕ ಕೃತ್ಯಗಳನ್ನ ತಡೆ ಹಿಡುವಂತಹ ಒಂದು ತಂಡ, ಆಂಟಿ ಸಬಾರ್ಡಿನೇಟೆಡ್ ಟೀಮ್ ಇಲ್ಲಿ ಸದ್ಯ ತೀವ್ರ ತಪಾಸಣೆಯನ್ನ ನಡೆಸ್ತಿರೋದನ್ನು ನೀವು ಗಮನಿಸ್ತಿರ್ಬೋದು. ಸದ್ಯ ಗಲ್ಲಿಗಳಲ್ಲೂ ಕೂಡ ತೀವ್ರ ತಪಾಸಣೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ಶ್ವಾನ ದಳದವರು ಹಾಗೂ ಬಾಂಬ್ ಪತ್ತೆ ದಳದವರು ಇಂಚಿಂಚು ಪರಿಶೀಲನೆಯನ್ನು ಕೂಡ ನಡೆಸ್ತಿದ್ದಾರೆ. ಇನ್ನು ಮೈಸೂರಿಗೆ ಗಣ್ಯರು ಆಗಮಿಸ್ತಾರೆ ಅನ್ನೋ ಒಂದು ಅಂಶಗಳು ಕೂಡ ಈಗ ಇದೆ. ಈ ಕಾರಣಕ್ಕಾಗಿಯೇ ಬಾಂಬ್ ಪತ್ತೆ ದಳ ಮತ್ತೆ ಶ್ವಾನ ದಳದವರು ತೀವ್ರ ತಪಾಸಣೆಯನ್ನು ನಡೆಸ್ತಿರ್ಬೋದು. ಯಾವ ವಸ್ತುವಿನ ಮೇಲಾದರೂ ಸಣ್ಣ ಅನುಮಾನ ಮೂಡಿದ್ರೂ ಕೂಡ ಅದನ್ನ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ಪ್ರಕರಣ ಬೆಚ್ಚಿ ಬೀಳ್ಸಿದೆ. ಹೀಗಾಗಿ ಆತಂಕಕ್ಕೆ ಒಳಗಾಗಿರುವಂತಹ ಜನತೆಗೆ ಒಂದಷ್ಟು ಧೈರ್ಯ ತುಂಬುವ ಕಾರಣಕ್ಕಾಗಿ ಮೈಸೂರಿನಲ್ಲಿ ತೀವ್ರ ತಪಾಸಣೆಯನ್ನ ಮಾಡೋದ್ರ ಜೊತೆಗೆ ಆಯಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಆ ಮೂಲಕ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳುವುದರ ಜೊತೆಗೂ ಕೂಡ ಮೈಸೂರಿನಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ನಡೆದಂತಹ ಕೃತ್ಯ ಮೈಸೂರಿನಲ್ಲಿ ಜರುಗಬಾರದು ಎಂಬ ಕಾರಣಕ್ಕಾಗಿಯೇ ಅಲರ್ಟ್ ಆಗಿ ತೀವ್ರ ತಪಾಸಣೆಯನ್ನ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಕೃಷ್ಣ ಎಂಬ ಶ್ವಾನವನ್ನ ಗಮನಿಸ್ತಿರ್ಬೋದು. ಅದ್ರ ಜೊತೆಗೆ ಬಾಂಬ್ ಪತ್ತೆ ದಳದಲ್ಲಿ ಇರುವಂತಹ 5ಕ್ಕೂ ಹೆಚ್ಚು ಸಿಬ್ಬಂದಿ ಬೆಳಗಿನಿಂದ ನಿರಂತರವಾಗಿ ಮೈಸೂರಿನ ಇಂಚಿಂಚು ಪ್ರದೇಶವನ್ನು ಕೂಡ ತೀವ್ರ ತಪಾಸಣೆಗೆ ಒಳಪಡಿಸುವುದರ ಜೊತೆಗೆ ಅಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು ಎಂಬ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನ ವಹಿಸಿದ್ದಾರೆ. ನೀವು ನನ್ನ ಎಡಭಾಗದ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಕಾರಿನ ಬ್ಯಾನೆಟ್ ಸೇರಿದಂತೆ ಎಲ್ಲಾ ಸ್ಥಳದ ಟೈರ್ ಅಡಿ ಆಗ್ಬೋದು ಅಥವಾ ಇಂಜಿನ್ ಇರುವಂತಹ ಸ್ಥಳದಲ್ಲಾಗ್ಬೋದು, ಎಲ್ಲಾ ಸ್ಥಳಗಳಲ್ಲೂ ಕೂಡ ತೀವ್ರ ತಪಾಸಣೆಯನ್ನು ನಡೆಸ್ತಿದ್ದಾರೆ. ಕಾರಣ ಕಾರಿನ ಚಕ್ರದ ಅಡಿಯಲ್ಲಿ ಆಗ್ಬೋದು ಅಥವಾ ಪಾರ್ಕಿಂಗ್ ಸ್ಥಳದಲ್ಲಿ ಆಗ್ಬೋದು, ಬೇರೆ ಸ್ಥಳದಲ್ಲಿ ವಿಧ್ವಂಸ ಕೃತ್ಯಗಳನ್ನ ನಡೆಸುವವರು ಬೇಕಾದಂತಹ ಪರಿಕರಗಳನ್ನ ಇಟ್ಟು ಹೋಗಿರ್ತಾರೆ ಎಂಬ ಆತಂಕ ಇದೆ. ಆ ಕಾರಣಕ್ಕಾಗಿಯೇ ಸದ್ಯ ತೀವ್ರ ತಪಾಸಣೆಯನ್ನು ನಡೆಸ್ತಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಸದ್ಯ ತೀವ್ರ ತಪಾಸಣೆ ಮಾಡ್ತಿರೋದು ಇದು ಮೈಸೂರಿನ ರಾಡಿಷನ್ ಬ್ಲೂ ಹೋಟೆಲ್. ಇಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಸೇರಿದಂತೆ ಗಣ್ಯರು ಬಂದಾಗ ಉಳಿದುಕೊಳ್ಳುವಂತಹ ಹೋಟೆಲ್ ಇದು. ಸದ್ಯ ನಾಳೆ ಮೈಸೂರು ಘಟಿಕೋತ್ಸವ ಕಾರ್ಯಕ್ರಮ ಇದೆ. ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯಪಾಲರು ಸೇರಿದಂತೆ ಗಣ್ಯರು ಆಗಮಿಸ್ತಾರೆ. ಆ ಕಾರಣಕ್ಕಾಗಿಯೂ ಕೂಡ ಈ ಒಂದು ಖಾಸಗಿ ಹೋಟೆಲ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ಆ ಮೂಲಕ ಬೆಂಗಳೂರಿನಲ್ಲಿ ನಡೆದಿರುವಂತಹ ಬಾಂಬ್ ಸ್ಫೋಟ ಮೈಸೂರಿನಲ್ಲಿ ಆಗಬಾರದು ಎಂಬ ಕಾರಣಕ್ಕಾಗಿ ಕಟ್ಟೆಚ್ಚರವನ್ನ ವಹಿಸುವುದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಾಯ್ದುಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.